ಪ್ರಜ್ವಲ್ ಇಂದು ರಾಜ್ಯಕ್ಕೆ ಬರೋದು ಡೌಟ್ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರ್. ಪ್ರಜ್ವಲ್ ಇಂದು ರಾಜ್ಯಕ್ಕೆ ಬರೋದು ಡೌಟ್. 2 ದಿನದಿಂದ ಪ್ರಜ್ವಲ್ಗಾಗಿ ಕಾದಿರೋ ಎಸ್ಐಟಿ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೇ ಅಧಿಕಾರಿಗಳು ಠಿಕಾಣಿಯನ್ನ ಹೂಡಿದ್ದಾರೆ. ಇಮಿಗ್ರೇಷನ್ ಪ್ರಯಾಣಿಕರ ಲಿಸ್ಟ್ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ಬರುವ ಪ್ರಯಾಣಿಕರ ಲಿಸ್ಟ್ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ನಂಬರ್ ಸಮೇತ ಚೆಕಿಂಗ್ ನಡೆಸಲಾಗ್ತಾ ಇದೆ. ಯಾವುದೇ ವಿಮಾನದಲ್ಲಿ ಬುಕ್ ಆಗದ ಟಿಕೆಟ್ ದುಬೈ, ಮಸ್ಕತ್, ಫ್ರಾಂಕ್ಫರ್ಟ್ ದೇಶ ಹಾಗೆಯೇ ಹಲವು ವಿದೇಶಿ ವಿಮಾನಗಳ ಮೇಲೂ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಒಟ್ಟಾರೆ ಪ್ರಜ್ವಲ್ ಈಗ ವಿದೇಶದಲ್ಲೇ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಓಡಾಟವನ್ನ ನಡೆಸ್ತಾ ಅಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಪ್ರಜ್ವಲ್ ಕಾಲಾವಕಾಶವನ್ನ ಕೂಡ ಕೇಳಿದ್ರು, ಇಂಡಿಯಾಕ್ಕೆ ಬರೋದಿಕ್ಕೆ ಕಾಲಾವಕಾಶವನ್ನ ಕೂಡ ತೆಗೆದುಕೊಂಡಿದ್ರು. ಇಮೇಲ್ ಮುಖಾಂತರ ಎಸ್ಐಟಿ ಟೀಮ್ಗೆ ಒಂದು ಪತ್ರವನ್ನ ರವಾನೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಇದುವರೆಗೂ ಅವರು ಇಂಡಿಯಾಗೆ ಆಗಮಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ 2 ದಿನದಿಂದ ಪ್ರಜ್ವಲ್ಗಾಗಿ ಎಸ್ಐಟಿ ಟೀಮ್ ಕಾಯ್ತಾ ಇದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳು ತಮ್ಮ ಟೀಮ್ ಜೊತೆ ಠಿಕಾಣಿಯನ್ನ ಹೂಡಿದ್ದಾರೆ. ಹಾಗೇನೆ ಇಮಿಗ್ರೇಷನ್ ಪ್ರಯಾಣಿಕರ ಲಿಸ್ಟ್ನಲ್ಲಿ ಪ್ರಮುಖವಾಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೇನೆ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರ ಲಿಸ್ಟ್ಗಳನ್ನ ತೆಗೆಸಿ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ನಂಬರ್ ಸಮೇತ ಚೆಕಿಂಗ್ ಮಾಡಲಾಗ್ತಾ ಇದೆ. ಒಂದು ಕಡೆ ಅಪ್ಪ ರೇವಣ್ಣ ಅರೆಸ್ಟ್ ಆದ್ರೂ ಕೂಡ ಪ್ರಜ್ವಲ್ ಕೈಗೆ ಸಿಗ್ತಾ ಇಲ್ಲ. ವಿದೇಶದಲ್ಲೇ ಸುತ್ತಾಟವನ್ನ ನಡೆಸ್ತಾ ಇದ್ದಾರೆ. ಹಾಗಾದರೆ ಪ್ರಜ್ವಲ್ ಎಲ್ಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ನಂಬರ್ ಸಮೇತ ಚೆಕಿಂಗ್ ಅನ್ನ ಮಾಡಲಾಗಿದೆ. ಹಾಗೆಯೇ ಪ್ರತಿ ವಿಮಾನ ನಿಲ್ದಾಣದಲ್ಲೂ ಎಸ್ಐಟಿ ತಂಡ ಠಿಕಾಣಿ ಹೂಡಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು, ಮಂಗಳೂರು, ಚೆನ್ನೈ ವಿಮಾನ ನಿಲ್ದಾಣಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಹಾಗೆಯೇ ಚಲನವಲನದ ಮೇಲೆ ಎಸ್ಐಟಿ ಟೀಮ್ ಹದ್ದಿನ ಕಣ್ಣನ್ನ ಇರಿಸಿದೆ. ಪ್ರಜ್ವಲ್ ಪಾಸ್ಪೋರ್ಟ್ ನಂಬರ್ ಸಮೇತ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಈಗ ಯಾವುದೇ ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿಲ್ಲ. ಹೊರದೇಶದಿಂದ ಬರುವಂತಹ ಯಾವುದೇ ಭಾರತಕ್ಕೆ ಬರೋಕ್ಕೆ ಯಾವುದೇ ಟಿಕೆಟ್ ಇನ್ನೂ ಬುಕ್ ಆಗಿಲ್ಲ. ಪ್ರಮುಖವಾಗಿ ದುಬೈ, ಮಸ್ಕತ್ ಮತ್ತೆ ಫ್ರಾಂಕ್ಫರ್ಟ್ ದೇಶ ಹಾಗೆಯೇ ಹಲವು ವಿದೇಶಿ ವಿಮಾನಗಳ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಪ್ರಜ್ವಲ್ ಬಂಧನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಕಾಲಾವಕಾಶವನ್ನ ಕೇಳ್ಕೊಂಡಿದ್ರು. 10 ದಿನಗಳ ಕಾಲಾವಕಾಶವನ್ನ ಕೇಳ್ಕೊಂಡಿದ್ರು. ಮೇ 3ಕ್ಕೆ ಆಗಮಿಸ್ತೀನಿ ಅನ್ನುವಂತಹ ಮಾಹಿತಿ ಇತ್ತು. ತದನಂತರ ತನಗೆ 10 ದಿನಗಳ ಕಾಲಾವಕಾಶ ಬೇಕು, ನಾನು ಬರ್ತೀನಿ ಅನ್ನುವಂತಹ ಇಮೇಲ್ ಅನ್ನ ರವಾನಿಸಿದ್ರು ಹೊರದೇಶದಿಂದ. ಇದೀಗ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟೀಮ್ ಎಲ್ಲ ನಿಲ್ದಾಣಗಳಲ್ಲೂ ತಪಾಸಣೆಯನ್ನ ನಡೆಸ್ತಾ ಇದೆ. ಕೆಂಪೇಗೌಡ ವಿಮಾನದಲ್ಲಿ ಅಧಿಕಾರಿಗಳು ಠಿಕಾಣಿಯನ್ನ ಹೂಡಿದ್ದಾರೆ. ಇಮಿಗ್ರೇಷನ್ ಪ್ರಯಾಣಿಕರ ಲಿಸ್ಟ್ನ ಇಲ್ಲಿ ಪ್ರಮುಖವಾಗಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಹಾಗೆಯೇ ಬೆಂಗಳೂರಿಗೆ ಬರುವಂತಹ ಪ್ರಯಾಣಿಕರ ಲಿಸ್ಟ್ಗಳನ್ನ ತೆಗೆಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ನಂಬರ್ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಎಸ್ಐಟಿ ಟೀಮ್ ತೆಗೆದುಕೊಂಡಿದೆ. ಯಾವುದೇ ವಿಮಾನದಲ್ಲಿ
ಟಿಕೆಟ್ ಈಗ ಬುಕ್ ಆಗಿಲ್ಲ. ಹಾಗೆಯೇ ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಫ್ರಾಂಕ್ಫರ್ಟ್ ದೇಶ ಇರ್ಬೋದು, ಹಲವು ವಿದೇಶಿ ವಿಮಾನಗಳ ಮೇಲೆ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ SIT ಟೀಮ್. ಪ್ರಮುಖವಾಗಿ ಈಗ ಬೆಂಗಳೂರು, ಮಂಗಳೂರು, ಚೆನ್ನೈ ವಿಮಾನ ನಿಲ್ದಾಣಗಳಲ್ಲಿ SIT ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ.